ಬಲಗೈ ಜಾತಿಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಸಮಿತಿ ವತಿಯಿಂದ ಗುರುವಾರ ಸಮುದಾಯದ 106 ಮುಖಂಡರು ಬೀದಿಗಿಳಿದರು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ನಗರದ ಜೈಭೀಮಾ ಹಾಸ್ಟೆಲ್ನಿಂದ ಮೆರವಣಿಗೆ ಆರಂಭಿಸಿದ ಮುಖಂಡರು ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದರು. ಬಳಿಕ ಎಐಸಿಸಿ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಎಸ್ಎನ್ ನಾರಾಯಣಸ್ವಾಮಿ ಅವರನ್ನು ಸಚಿವರನ್ನಾಗಿ ಮಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಲಗೈ ಜಾತಿಗಳ ಒಕ್ಕೂಟದ ಕಾರ್ಯದರ್ಶಿ ವೆಂಕಟರೆಡ್ಡಿ, ಸಲಹಾ ಸಮಿತಿಯ ಏಡುಕೊಂಡಲು ಶ್ರೀನಿವಾಸಪ್ಪ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬಲಗೈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಸಮುದಾಯದ ಪ್ರತಿನಿಧಿಯಾಗಿರುವ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು. ಈ ಹಿಂದೆ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು, ಆದರೆ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ಸಚಿವ ಸಂಪುಟದಲ್ಲಿ ಅವಕಾಶ ಬಂದಿದ್ದು ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ಚಲಾಯಿಸುವ ಬಗ್ಗೆ ಸಮುದಾಯ ಯೋಚಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಮ್ಮ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡಿ ನ್ಯಾಯ ಒದಗಿಸಿದರೆ ಕಾಂಗ್ರೆಸ್ ಪಕ್ಷದೊಂದಿಗೆ ಸಮುದಾಯ ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ರಾಮಕೃಷ್ಣ, ತ್ಯಾಗರಾಜ್, ನಾರಾಯಣಸ್ವಾಮಿ, ಹರೀಶ್, ವೆಂಕಟ್, ಮುನೀಶ್ ರಾಮಪ್ಪ, ರವಿಕುಮಾರ್, ಅಶ್ವಥ್, ರಾಮಚಂದ್ರ, ಪ್ಯಾರೇಜಾನ್, ದೇವರಾಜ್, ನಾಗರಾಜ್, ಗಂಗಾಧರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪ್ರಭ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲೆಯ 8 ತಾಲೂಕುಗಳ ಬಲಗೈ ಜಾತಿಯ ಒಕ್ಕೂಟಗಳಿಂದ ಸಚಿವ ಸ್ಥಾನ ಬೇಕು ಅಂತೇಳಿ ನಮ್ಮ ಬಂಗಾರಪೇಟೆ ಜನತೆಯ ಸಹಕಾರದಿಂದ ನಮ್ಮ ಸಮುದಾಯದ ಶಾಸಕರಾಗಿರ್ತಕ್ಕಂಥ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ 8 ತಾಲೂಕು ಏನು ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆಗೆ ಸೇರಿರ್ತಕ್ಕಂಥ 8 ತಾಲೂಕು ಬಿಟ್ಟು ಕೋಲಾರ ಮತ್ತು ಬಂಗಾರಪೇಟೆ ತಾಲೂಕುಗಳಲ್ಲಿ ಕೂಡ ನಮ್ಮ ಬಲಗೈ ಜಾತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೂರು ಸಚಿವ ಸ್ಥಾನ ಇಲ್ಲಿ ಸಂಪುಟದಲ್ಲಿ ಬರುತ್ತಿಲ್ಲ. ಹಾಗಾಗಿ ನಮ್ಮ ಏಕೈಕವಾಗಿರ್ತಕ್ಕಂಥ ನಮ್ಮ ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು 3 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಸರ್ ಅವರ ಒಂದು ನೇತೃತ್ವದಲ್ಲೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ಹಾಗಾಗಿ ನಮ್ಮ ಡಿಕೆ ಸಾಹೇಬರ ಒಂದು ನೇತೃತ್ವದಲ್ಲಾದರೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವು ನಮ್ಮ 8 ತಾಲೂಕುಗಳ ಸಮಿತಿ ಏನಿದೆ, ಬಲಗೈ ಜಾತಿಗಳ ಏನಿದೆ, ಅದರಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಡಿಕೆ ಸಾಹೇಬರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಈಗಲಾದರೂ ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರು ಬಂಗಾರಪೇಟೆ ನಾರಾಯಣಸ್ವಾಮಿಯವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಈ ಎಲ್ಲ ಸಂಘಗಳ ಮುಖಾಂತರವಾಗಿ ಒತ್ತಾಯವನ್ನು ಮನಪೂರ್ವಕ ನಾವು ಈ ಮಾಧ್ಯಮದ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ತಾವು ಸಂಪುಟ ಸಭೆಯಲ್ಲಿ ಸಂಪುಟ ಸ್ಥಾನದಲ್ಲಿ ನಮಗೆ ಒಂದು ಸಚಿವ ಸ್ಥಾನವನ್ನು ಹಿರಿಯರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಕೊಟ್ಟರೆ ನಮ್ಮ ಸಮುದಾಯದ ಮುಂದಿನ ಸರ್ಕಾರಕ್ಕೆ ನಮ್ಮ ಸಮುದಾಯದಲ್ಲಿ ಒಳ್ಳೆಯ ಒಂದು ಬೆಲೆ ಇರ್ತದೆ. ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಇದು ಬಲಗೈ ಜಾತಿಗಳ ಒಕ್ಕೂಟ ಏನಿದೆ ಅದರ ಒಂದು ಬೆಂಬಲ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ದಯವಿಟ್ಟು ಡಿಕೆ ಸಾಹೇಬರು ನೇತೃತ್ವದ ಸರ್ಕಾರ ಏನು 20 ಜನ ಸಚಿವ ಸ್ಥಾನ ಬಾಕಿ ಇದೆ, ಅದರಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಬಲಗೈ ಜಾತಿಯ ಒಕ್ಕೂಟಗಳ ಹಿರಿಯ ನಾಯಕರು ಮತ್ತು ಸಮುದಾಯದ ಹಿರಿಯರಾಗಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಮತ್ತು ಸರಳ ಜೀವಿಯಾಗಿರ್ತಕ್ಕಂಥ ನಮ್ಮ ಎಸ್ಎನ್ ನಾರಾಯಣಸ್ವಾಮಿ, ಬಂಗಾರಪೇಟೆ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಈವರೆಗೆ ಎಲ್ಲ ಸಮುದಾಯಗಳ ಪರವಾಗಿ ನಾನು ಒಂದು ಇವತ್ತು ಒತ್ತಾಯಪೂರ್ವಕ ಮನವಿಯನ್ನು ಕೊಡಲೇಬೇಕು. ಕೊಡಲಿಲ್ಲ ಅಂತ ಒಂದು ಉಗ್ರವಾದ ಹೋರಾಟ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಸಮುದಾಯದ ಎಲ್ಲರೂ ಕೂಡ ಅಭಿಮಾನಿಗಳು ಸ್ವಯಂಪ್ರೇರಿತವಾಗಿ ಪ್ರೇರಣೆ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ರಿಗೂ ಕೂಡ ಪಾಲ್ಗೊಂಡಂಥ ಎಲ್ಲ ನನ್ನ ಆತ್ಮೀಯ ಕುಲಬಾಂಧವರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ವೃಂದ ಸಮುದಾಯಕ್ಕೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಈಗಲಾದರೂ ಡಿಕೆ ಸಾಹೇಬರ ನೇತೃತ್ವದಲ್ಲಿ ನಮಗೆ ಉನ್ನತವಾಗಿ ಸ್ಥಾನ ಕೊಟ್ಟು ನಮ್ಮನ್ನು ಒಂದು ಮಟ್ಟಕ್ಕೆ ತಂದುಕೊಂಡು ನಮ್ಮ ಒಂದು ಬೆಂಬಲವನ್ನು ಅವರು ತಗೊಳ್ತಾರೆ ಅಂತಕ್ಕಂಥ ಮೂಲಕ ಈ ಮೂಲಕ ತಗೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಸವಿನಯವಾಗಿ ಪ್ರಾರ್ಥಿಸ್ತೇನೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರೇ, ನ್ಯಾಷನಲ್ ಕಾಂಗ್ರೆಸ್ನ ಉಸ್ತುವಾರಿಗಳು ಸುರ್ಜೇವಾಲಾರವರೇ, ರಾಹುಲ್ ಗಾಂಧಿ ಅವರೇ, ಸಿದ್ದರಾಮಯ್ಯ ಅವರೇ, ಸೋನಿಯಾ ಗಾಂಧಿ ಅವರೇ, ನಿಮಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆಗಳು ಏನಿವೆಯೋ ಈ ಜಿಲ್ಲೆಗಳಲ್ಲಿ ಬಲಗೈ ಜನಾಂಗ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಈ ಜನಸಂಖ್ಯೆಯ ಪ್ರತಿನಿಧಿ ಮತ್ತು ನಮ್ಮ ನಾಯಕರು ಯಾರು ಅಂತಂದ್ರೆ ಅವರು ಎಸ್ಎನ್ ನಾರಾಯಣಸ್ವಾಮಿ ಅವರು 3 ಬಾರಿ ಗೆದ್ದಿದ್ದಾರೆ. ಅವರಿಗೆ ಸಿದ್ದರಾಮಯ್ಯ ಅವರ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಕಾರಣಾಂತರಗಳಿಂದ ನೀವು ವಂಚಿತ ಮಾಡಿದ್ದೀರಿ. ಆದ್ರೆ ಇವಾಗ ನಾವು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ.
ಎಸ್.ಎನ್. ನಾರಾಯಣಸ್ವಾಮಿಗೆ ಏನಾದರೂ ನೀವು ಕ್ಯಾಬಿನೆಟ್ನ ಸಚಿವ ಸ್ಥಾನ ಕೊಡದೇ ಇದ್ರೆ ಸಂಪೂರ್ಣವಾಗಿ ಈ ಎರಡೂ ಜಿಲ್ಲೆಗಳಲ್ಲಿ ಬೇರೆ ಜನಾಂಗದ ಯಾವುದೇ ನಿಮ್ಮ ಕಾಂಗ್ರೆಸ್ ಪಕ್ಷದ MLAಗಳಿಗೆ ಈ ಸಮುದಾಯ ವೋಟ್ ಹಾಕೋದಿಲ್ಲ ಅನ್ನೋ ಎಚ್ಚರಿಕೆ ಕೂಡ ಇರಲಿ. ಅದಕ್ಕೋಸ್ಕರ ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತೀವಿ. ಕಾರಣ ಯಾಕಂತಂದ್ರೆ ಈ ಸಮುದಾಯಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು, ಈ ನಾಯಕತ್ವ, ಈ ಸಮುದಾಯದ ನಮ್ಮ ನಾಯಕರು ಏಕೈಕ ಎಸ್.ಎನ್. ನಾರಾಯಣಸ್ವಾಮಣ್ಣನವರು. ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಕರ್ನಾಟಕ ರಾಜ್ಯ ಪೂರ್ತಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಿಡಿದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳಿ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈ ಪ್ರತಿಭಟನೆಯಿಂದ ಸಾಮರಸ್ಯ ಪ್ರತಿಭಟನೆ ಸ್ವಾಮಿ, ಇದು ಬೃಹತ್ ಪ್ರತಿಭಟನೆ, ಸಾಮರಸ್ಯ ಪ್ರತಿಭಟನೆ. ನೀವೇನು ಕೊಡದೆ ಹೋದ್ರೆ ಬೃಹತ್ ಉಗ್ರವಾದ ಪ್ರತಿಭಟನೆ ಮತ್ತು ಸಮಾವೇಶಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಬೇಕಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ಲಕ್ಷಕ್ಕೂ ಮೇಲ್ಪಟ್ಟು ನಾವು ಬಲಗೈ ಸಮುದಾಯ ಇದ್ದೀವಿ. ಇದು ಆಂಧ್ರ ಗಡಿ ಭಾಗಕ್ಕೆ ಬಂದುಕೊಂಡಿರ್ತಕ್ಕಂಥ ಹಿಂದುಳಿದ ವರ್ಗದ ಜಿಲ್ಲೆ 2 ಜಿಲ್ಲೆಗಳು. ಈ 2 ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಈ 2 ಜಿಲ್ಲೆಯ ದಲಿತರು ಮತ್ತು ಬಡವರು ಶ್ರೇಯಾಭಿವೃದ್ಧಿ ಹೊಂದಬೇಕಾದ್ರೆ ಅವ್ರು ಕೊಳ್ಳೇಬೇಕು. ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ.